ಲಕ್ಷ್ಮಣ ಝೂಲ ಅಂದರೆ ಲಕ್ಷ್ಮಣ ಸೇತುವೆ. ಗಂಗಾ ನದಿಯ ಒಂದು ತೀರದಿಂದ ಮತ್ತೊಂದು ತೀರದುದ್ದಕ್ಕೂ ಕಟ್ಟಿರುವ ಈ ತೂಗು ಸೇತುವೆಯನ್ನು ನೋಡಬಹುದು ಈ ಹಿಂದೆ. ನಿಮಗೆಲ್ಲ ನಾವು ಇವತ್ತಿನ ದಿನ ವಿಶೇಷವಾಗಿ ಇವತ್ತು ಲಕ್ಷ್ಮಣ ಝೂಲ ಮತ್ತು ರಾಮ ಝೂಲವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಹಿಮಾಲಯ ಪರ್ವತ ತಪ್ಪಲಿನಲ್ಲಿರತಕ್ಕಂಥ ಋಷಿಕೇಶ್ ಮತ್ತು ಹರಿದ್ವಾರ ಅಂತ ಕರಿತೀವಿ. ಅದರಲ್ಲಿ ಋಷಿಕೇಶ್ನಲ್ಲಿ ಲಕ್ಷ್ಮಣ ಝೂಲ ಮತ್ತು ರಾಮ ಝೂಲ ಅನ್ನತಕ್ಕಂಥ ತೂಗು ಸೇತುವೆ ಇದೆ. ಈಗೆಲ್ಲ ನೀವು ತೂಗು ಸೇತುವೆಯನ್ನು ದರ್ಶನ ಮಾಡ್ತೀರಾ. ಪ್ರಪಂಚದಲ್ಲಿ ತೂಗು ಸೇತುವೆಯ ಶಬ್ದ ಹುಟ್ಟಿದ್ದೇ ಒಂದು ಲಕ್ಷ್ಮಣನಿಂದ. ಆಗಿನ ಕಾಲಕ್ಕೆ ಹಿಮಾಲಯವನ್ನು ಅಲ್ಲಿಂದ ಪ್ರಯಾಣ ಮಾಡಿ ಬಂದು ಹರಿದ್ವಾರ್ಗೆ ಅವರು ಬರಬೇಕಾದ್ರೆ ಈ ಒಂದು ತೂಗು ಸೇತುವೆಯಿಂದ ಮಾತ್ರ ಸಾಧ್ಯ ಆಗ್ತಿತ್ತು. ಆಗ ರಸ್ತೆಗಳೆಲ್ಲ ಇರಲಿಲ್ಲ. ಆದ್ದರಿಂದ ಋಷಿಮುನಿಗಳು ತಪಸ್ಸುಗಳೆಲ್ಲ ಈ ಒಂದು ಲಕ್ಷ್ಮಣ ಆಗಿನ ಕಾಲದಲ್ಲಿ ಸೆಡಬು ಮತ್ತು ಜೊಂಡಿನಿಂದ ಮಾಡಿದಂಥ ಸೇತುವೆಯ ಪ್ರತೀಕವಾಗಿ ಆ ಸೇತುವೆ ಇತ್ತು. ತಪಸ್ಸುಗಳನ್ನು ಮಾಡಿ ಅನೇಕ ವರ್ಷಗಳ ಕಾಲ ಲಕ್ಷ್ಮಣ ಇಲ್ಲಿದ್ದ ಅಂತ ಇತಿಹಾಸ ಇದೆ. ಅಂಥ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತಿನ ಸಹ ನಿಂತು ಗಂಗಾ ನದಿಯ ಅಡಿಯಲ್ಲಿ ಪ್ರವಾಹದಲ್ಲಿ ಹೋಗ್ತಾ ಇದ್ದಾಳೆ. ತಪವನ್ನಾಚರಿಸಿದ ರಾಮ ಲಕ್ಷ್ಮಣರು ಗಂಗಾ ನದಿಯನ್ನ ದಾಟಬೇಕಾದ ಸಂದರ್ಭದಲ್ಲಿ ಲಕ್ಷ್ಮಣ ಇಲ್ಲಿ ನಾರಿನಿಂದ ಸೇತುವೆಯನ್ನ ನಿರ್ಮಿಸಿದ್ನಂತೆ. ಅದರ ಪ್ರತೀಕವಾಗಿ ಈ ಬೃಹದಾಕಾರದ ಸೇತುವೆಯನ್ನ ನಿರ್ಮಿಸಲಾಗಿದೆ. ಲಕ್ಷ್ಮಣ್ ಝೂಲಾದ ಸೌಂದರ್ಯವನ್ನ ಸವಿದು ಅದೇ ಸವಿಯಲ್ಲಿ ಮುಂದೆ ಸಾಗಿದರೆ ಅದಕ್ಕಿಂತ ದೊಡ್ಡದಾದ ರಾಮ್ ಝೂಲಾವನ್ನ ಕಾಣಬಹುದು. ಈ ರಾಮ್ ಝೂಲಾ ಸೇತುವೆಯ ಒಂದು ಭಾಗದ ಮಹಡಿ ಮೇಲೆ ನಿಂತರೆ ಸೇತುವೆ ಸಮೇತ ಸುತ್ತಮುತ್ತಲಿನ ಆಶ್ರಮಗಳು, ದೇವಾಲಯಗಳು, ರಭಸವಾಗಿ ಹರಿಯುವ ಗಂಗಾ ನದಿಯ ಸೌಂದರ್ಯವನ್ನ ಮನಸ್ಸಿನೊಳಗೆ ಬಂಧಿಸಿಟ್ಟುಕೊಳ್ಳುವಷ್ಟು ಸವಿಯಬಹುದು. ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತು ಅತ್ಯಂತ ವಿಶೇಷವಾದಂಥ ಕುಂಭಮೇಳದ ಪೌರ್ಣಮಿಯ ಪ್ರದೋಷ ಕಾಲದಲ್ಲಿ ಗಂಗಾ ನದಿಯನ್ನು ಬಹಳ ವಿಸ್ತಾರವಾಗಿ ಮೈ ತುಂಬೆ ಹರಿತಾ ಇದ್ದಾಳೆ ನಗನಗತ. ಆ ಒಂದು ನದಿಯ ಮೇಲ್ಭಾಗದಲ್ಲಿ ಹಾಗೇನೆ ಪಕ್ಕದಲ್ಲಿ ನದಿ ತಟಾಕದಲ್ಲಿ ಎಲ್ಲ ಆಶ್ರಮಗಳನ್ನು ನೋಡ್ತಾ ಇದ್ದೀರಾ. ಎಲ್ಲ ಸಾಧು ಸಂತರುಗಳು ತಪಸ್ಸಿಗಾಗಿ ಬಂದು ಈ ಒಂದು ಹಿಮಾಲಯದ ಬುಡದಲ್ಲಿ ಕುಳಿತುಕೊಂಡು ಮಾಡಿದಂಥ ಕ್ಷೇತ್ರ ಋಷಿಕೇಶದಲ್ಲಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸಹಿತ ನೆನಪಿಗೋಸ್ಕರ ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಲಕ್ಷ್ಮಣ ಝೂಲ ಮತ್ತು ರಾಮ ಝೂಲ ಅಂಥೇಳಿ ಇದೆಲ್ಲ ಪುಣ್ಯಕ್ಷೇತ್ರಗಳು. ಜೀವನದಲ್ಲಿ ನಮಗೆ ಬದುಕಿರುವಾಗ ಮಾನವ ಜನ್ಮ ಅಂತ ಏನಾದರೂ ನಾವಿದ್ದರೆ ಇವೆಲ್ಲ ನೀವೆಲ್ಲ ಜೀವನದಲ್ಲಿ ಒಂದು ಸಲ ನೋಡಬೇಕು. ಆದ್ದರಿಂದ ಪರಮ ಪವಿತ್ರವಾದಂಥ ಈ ಒಂದು ಕ್ಷೇತ್ರ ಋಷಿಕೇಶದಲ್ಲಿ ಈ ಕಡೆ ನೋಡ್ತಾ ಇರೋದಂಥ ಅದೆಲ್ಲ ನೀವು ಲಕ್ಷ್ಮಣ ಝೂಲ ನಂತರ ರಾಮ ಝೂಲ ಅಂಥೇಳಿ ಇದನ್ನು ಇತ್ತೀಚೆಗೆ 80ರ ದಶಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದನ್ನೆಲ್ಲ ನಿಮಗೋಸ್ಕರ ಈ ಒಂದು ಪೌರ್ಣಮಿ ವಿಶೇಷ ದಿನದಲ್ಲಿ
ಈ ಒಂದು ನಿಮಗೆಲ್ಲ ಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಗಂಗೆ ಎಂಥ ಪರಮ ಪವಿತ್ರವಾದಂಥ ನದಿ. ಆ ಗಂಗೆಗೋಸ್ಕರ ಎಲ್ಲರೂ ಸಹಿತ ವಿಶೇಷವಾದ ಕಾಲಗಳಲ್ಲಿ ಆರತಿಗಳನ್ನು, ಪೂಜೆಗಳನ್ನು ಪ್ರದೋಷ ಕಾಲದಲ್ಲಿ ಈ ಒಂದು ನದಿ ತಟಾಕಗಳಲ್ಲಿ ಮಾಡ್ತಾರೆ. ಯಾಕೆಂದರೆ ಗಂಗೆ ಇರತಕ್ಕಂಥ ಸ್ಥಾನವನ್ನು ದೇಶ ವಿದೇಶಗಳಲ್ಲಿ ಗಂಗೆಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ನೀವು ಅಕ್ಕಪಕ್ಕ ನೋಡ್ತಾ ಇದ್ದೀರಾ, ಎಲ್ಲರೂ ಸಹಿತ ಗಂಗೆಯನ್ನು ಸಂಗ್ರಹ ಮಾಡಿಕೊಂಡು ತಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥ ಆ ಗಂಗಾ ನದಿ, ಯಾಕೆಂದರೆ ಬೇರೆ ನದಿಗಳ ಥರ ಅಲ್ಲ, ಆ ಗಂಗಾ ನದಿ ಬಹಳ ವಿಶೇಷವಾದಂಥ ನದಿ. ಅದನ್ನು ನಾವು ಮನೆಯಲ್ಲಿ ತೀರ್ಥವನ್ನಿಟ್ಟು ಗಂಗಾದಿ ಸಪ್ತ ನದಿಗಳು ಅಂಥೇಳಿ ಪೂಜೆಯನ್ನು ನಾವು ಮಾಡಿದಾಗ ವಿಶೇಷವಾಗಿ ಅದರಲ್ಲಿ ಸಾನ್ನಿಧ್ಯ ನಮ್ಮಲ್ಲಿ ಇರುತ್ತೆ. ಯಾಕೆಂದ್ರೆ ದೇವತೆಗಳ ವಾಸ, ಗಂಗೆ ಇರತಕ್ಕಂಥ ಜಾಗ ದೇವತೆಗಳ ವಾಸ ಅಂತ ಕರೀತಾರೆ. ಆದ್ದರಿಂದ ಆ ಭೂಮಿಯನ್ನು ನೀವು ಪಕ್ಕದಲ್ಲಿ ಈಗ ನೋಡತಕ್ಕಂಥ ದೃಶ್ಯ ರಾಮಜೂಲ ಅಂತ ಕರಿತೀವಿ. ಬಹಳ ಇದು 450 ಅಡಿ ಉದ್ದದಲ್ಲಿದೆ. ಆ ವಿಶೇಷವಾದ ವೀಕ್ಷಣೆಯನ್ನು ನೀವೆಲ್ಲ ಈಗ ರಾಮಜೂಲವನ್ನು ನೋಡುತ್ತಾ ಗಂಗಾ ನದಿಯಲ್ಲಿ ನಾವು ದೋಣಿಯಲ್ಲಿ ವಿಹರಿಸಿ ಯಾತ್ರೆ ಮೂಲಕ ನಿಮಗೋಸ್ಕರ ನಿಮ್ಮ ಮನೆಯಲ್ಲೇ ಕುಳಿತು ನೋಡುವಂಥ ಕ್ಷೇತ್ರ ದರ್ಶನವನ್ನು ಮಾಡುತ್ತಾ ಇದ್ದೇವೆ. ಹಾಗೆ ಗಂಗಾ ನದಿಯನ್ನ ಒಂದು ಸುತ್ತು ಹಾಕುವ ಅಭಿಲಾಷೆಯಿಂದ ದಡದಲ್ಲಿರುವ ಮೋಟಾರು ದೋಣಿಯಲ್ಲಿ ಏರಿದ ತಂಡಕ್ಕೆ ಇದ್ದಕ್ಕಿದ್ದಂತೆ ಬೀಸಿದ ಚಂಡಮಾರುತದಿಂದ ಗಾಳಿ ಆತಂಕವನ್ನೇ ಸೃಷ್ಟಿ ಮಾಡಿತು. ನಾವಿಕ ಸಮಯ ಪ್ರಜ್ಞೆಯಿಂದ ದೋಣಿಯನ್ನ ಕೂಡಲೇ ಮತ್ತೊಂದು ದಡದಲ್ಲಿ ಲಂಗರು ಹಾಕಿ ನಡೆಯಬಹುದಾದ ಅವಘಡದಿಂದ ಪಾರು ಮಾಡಿದ. ಇಲ್ಲಿಗಾಗಮಿಸಿದ ಬಹಳಷ್ಟು ಭಕ್ತರು ತಮ್ಮ ಮನೆಯಲ್ಲಿ ಬರೆದಿದ್ದಂತಹ ಬೀಜ ಮಂತ್ರಗಳ ಹಾಳೆಗಳನ್ನು ಒಂದು ರೀತಿಯ ಅಂಟಿನಿಂದ ಉಂಡೆ ಮಾಡಿ ಗಂಗೆಯಲ್ಲಿ ಬಿಡುತ್ತಿದ್ದುದು ಮತ್ತೊಂದು ವಿಶೇಷ.
ಗಂಗೆ ಚ ಜಮುನೆ ಚೈವ ಗೋದಾವರಿ ಸರಸ್ವತಿ ಎನ್ನುವಂತೆ ಸಪ್ತ ನದಿಗಳಲ್ಲಿ ಗಂಗೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಗಂಗೆ ಆ ಒಂದು ಪಂಚ ಈಶ್ವರನ 5 ಗಂಗೆಯಂತೆ ಅಲ್ಲಿಂದ ಕೆಳಗಿಳಿದು ಈ ಒಂದು ಋಷಿಕೇಶ್ ಅನ್ನತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ನೆಲೆದು ಮೊದಲು ಭೂಮಿಯನ್ನು ಸ್ಪರ್ಶ ಮಾಡ್ತಾಳೆ. ಅಲ್ಲಿ ತನಗೆ ಮೈದಾನ ಸಿಕ್ಕಂಥ ಗಂಗೆ ಬಹಳ ಸುಂದರ ಹಸನ್ಮುಖಿಯಾಗಿ ಶುಭ್ರ ವರ್ಣಳಾಗಿ ಹರಿತಿಂಥ ಗಂಗೆಯನ್ನು ನೀವೆಲ್ಲ ದರ್ಶನ ಮಾಡ್ತಿದ್ದೀರ. ಗಂಗೆಯ ಘಾಟ್ನಲ್ಲಿ ಅನೇಕ ಋಷಿಮಗಳ ಧಾಮಗಳು ನೋಡಿದ್ರಿ. ಅನೇಕ ಜನರು ಈ ಗಂಗೆಯನ್ನು ಪರಮ ಪವಿತ್ರವಾದಂಥ ತೀರ್ಥ ಅಂಥೇಳಿ ಗಂಗೆಯನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಶ್ರದ್ಧೆಯಿಂದ ಗಂಗಾ ಸ್ಥಾಲಿ ಅಂತೇಳಿ ನೀರನ್ನಿಟ್ಟು ಪೂಜೆಗಳನ್ನು ಮಾಡುವ ಅನೇಕ ವಿಧಾನಗಳನ್ನು ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಬಂದಿದೆ. ಅನೇಕ ಗಿರಿಗಳು, ಪರ್ವತಗಳು, ಋಷಿಮುನಿಗಳ ಧಾಮಗಳು ಅವರು ಯಾತಕ್ಕೋಸ್ಕರ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಅಂದರೆ ಪಂಚಭೂತಗಳು ಇಲ್ಲಿ ಪ್ರಥಮವಾಗಿ ಶುದ್ಧೀಕರಿಸಲ್ಪಟ್ಟಿದೆ. ಮೊದಲನೇದು ಗಾಳಿ, ಶುಭ್ರವಾದ ಗಾಳಿ ಪರ್ವತ ಪ್ರದೇಶಗಳಲ್ಲಿ ಹರಿದು ಬಂದಾಗ ಗಾಳಿಯಿಂದ ಸುಂದರವಾದ ಮನಸ್ಸು ಉಂಟಾಗ್ತಾರೆ. ನಂತರ ಜಲ, ತೀರ್ಥದಲ್ಲಿ ಅನೇಕ ಪ್ರಮಾಣವಾದ ಶಕ್ತಿ ಗಂಗೆಯಲ್ಲಿದೆ. ಯಾಕೆಂದರೆ ಎಲ್ಲ ತೀರ್ಥವನ್ನು ನೀವು ಮನೆಯಲ್ಲಿಟ್ಟಾಗ ಅದು ಕೊಳೆತು ಹೋಗ್ತಾನೆ. ಆದರೆ ಇಲ್ಲಿರ್ತಕ್ಕಂಥ ಗಂಗೆಯನ್ನು ನೋಡ್ತಾ ಇದ್ದೀರಾ, ಆ ಗಂಗೆಯನ್ನು ಸಂಗ್ರಹದಲ್ಲಿಟ್ಟು ನೀವು ಮನೆಯಲ್ಲಿ ನೋಡಿದಾಗ ವರ್ಷಾನುಗಟ್ಟಲೆ 100 ವರ್ಷಗಳ ಕಾಲ ಗಂಗೆಯನ್ನಿಟ್ಟು ಪೂಜೆ ಮಾಡುವ ವಿಧಾನ ಭಾರತ ದೇಶದಲ್ಲಿಟ್ಟು. ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ ಪಂಚಭೂತಗಳಿಂದ ಶುದ್ಧೀಕರಿಸಲ್ಪಟ್ಟ ಈ ಒಂದು ಪ್ರದೇಶ ತಪಸ್ಸಿನ ಕ್ಷೇತ್ರ. ಅದಾದ ನಂತರ ನಮ್ಮ ಪಯಣ ಹೊರಟಿದ್ದು ಋಷಿಕೇಶದ ತ್ರಿವೇಣಿ ಘಾಟ್ಗೆ. ಅದಾಗಲೇ ಸಂಜೆಯ ಸೂರ್ಯ ಪಡುವಣದತ್ತ ಹೊರಟಿದ್ದಾಗ ತ್ರಿವೇಣಿ ಘಾಟ್ನಲ್ಲಿ ಗಂಗಾ ಆರತಿಗೆ ಬಹಳಷ್ಟು ಭಕ್ತರು ಜಮೆಗೊಂಡಿದ್ರು. ಗಂಗೆ, ಯಮುನೆ, ಸರಸ್ವತಿ ಸಂಗಮವಾಗುವ ಈ ಸ್ಥಳದಲ್ಲಿ ಪ್ರತಿದಿನ ಸಂಜೆ ತಪ್ಪದೆ ಗಂಗೆಗೆ ಆರತಿ ನಡೆಯುತ್ತೆ. ಈ ಪವಿತ್ರ ಸ್ಥಳದಲ್ಲಿ ಗುರುಗಳು ಹುಣ್ಣಿಮೆ ಸಂಜೆಯ ಸ್ನಾನ ಮಾಡಿ ವಿಭೂತಿ ಅಲಂಕೃತರಾಗಿ ಪೂಜೆಗೆ ಸಿದ್ಧವಾದಾಗ ಗುರುಗಳನ್ನು ಕಂಡು ಹರ್ಷಿತರಾದ ಅಲ್ಲಿನ ಸ್ಥಳೀಯ ಅರ್ಚಕರ ತಂಡ ಗಂಗೆಗೆ ಗುರುಗಳಿಂದಲೇ ಆರತಿ ಮಾಡಿಸಿದರು. ಸಂಜೆ 6 ಗಂಟೆಗೆ ಆರಂಭವಾದ ಗಂಗಾ ಪೂಜೆ ಮತ್ತು ಆರತಿ ವೀಕ್ಷಿಸಲು ಬಂದ ಸಾವಿರಾರು ಭಕ್ತರು ಭಕ್ತಿಯಿಂದ ಗಂಗೆಗೆ ವಂದಿಸಿದ್ದು ಹೀಗೆ.
ಪೂಜೆ ಆರತಿ ಮುಗಿದ ನಂತರ ಅಲ್ಲಿನ ಸ್ಥಳೀಯ ಪುರೋಹಿತರೊಬ್ಬರು ಅಲ್ಲಿನ ಭಕ್ತ ಸಮೂಹಕ್ಕೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರನ್ನು ಮತ್ತು ಕರ್ನಾಟಕದಲ್ಲಿ ಅವರ ವಿಧಿ ವಿಚಾರಗಳನ್ನು ಪರಿಚಯಿಸಿದ್ದು ಹೀಗೆ. ये बड़ा सौभाग्य है, गंगा तट त्रिवेणी घाट पर हमारे परम श्रद्धे श्री भानु प्रकाश आचार्य महामंडलेश्वर बेंगलोर से इस महाकुंभ पर्व में मकर संक्रांति से लेकर और पूर्णमासी वैशाख पूर्णिमा तक जिनके सानिध्य में हरिद्वार आदि क्षेत्र में जो महाकुंभ लगा, उसके अंतर्गत पूज्य महाराज जी के द्वारा इस त्रिवेणी घाट, जहाँ पर गंगा जमुना सरस्वती तीनों नदियों का संगम केदार खंड के अंतर्गत गर्ग संहिता में भी जिसका वर्णन दिया गया है, उतने अनुसार पूज्य महाराज जी के द्वारा आज वैशाख पूर्णिमा में कुंभ के अंतिम स्नान में 14 रत्नों का जो अंतिम स्नान जिसको कहते हैं, महाकुंभ में जो 14 रत्न निकले, अमृत कलश का जो परिपूर्ण यज्ञ का जो फल था, वो पूज्य महाराज जी के आशीर्वाद से आज इस त्रिवेणी घाट पर संपन्न हुआ। इस गंगा तट पर सायंकाल आरती के समय नित्य प्रति आरती जो होती है, उस आरती में पधार कर एक युग चेतना का संदेश इन्होंने दिया है। हम सब इस महाकुंभ नगरी में भानु आचार्य जी का, मंडलेश्वर जी तथा उनके आए हुए पंडित महाब्राह्मणों का स्वागत करते हुए अपार हर्ष के साथ एक मंगल कामना विश्व के लिए देते हैं कि सब जगह शांति शांति शांति, उनको शांति मिले और परिवार में सुख समृद्धि प्रदान हो। मात गंगा की जय, विष्णु भगवान की जय, ऋषिकेश नारायण की जय, हर हर महादेव। ಗುರುಗಳ ಬಗ್ಗೆ ಉತ್ತರ ಭಾರತದ ಭಕ್ತರು ಕೇಳಿದ್ದೇ ತಡ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಗುರು ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ತ್ರಿವೇಣಿ ಘಾಟ್ನ ಪೂಜೆಯಲ್ಲಿ ಪಾಲ್ಗೊಳ್ಳಲು ದಕ್ಷಿಣ ಭಾರತದ ಹೈದರಾಬಾದಿನಿಂದ ಬಂದಿದ್ದ ಒಂದು ತಂಡ ವಾಹಿನಿಯ ತಂಡವನ್ನ ಕಂಡಿದ್ದೇ ತಡ ತಮ್ಮ ಪ್ರವಾಸದ ಬಗ್ಗೆ ಮತ್ತು ಇಲ್ಲಿನ ದೈವ ಗುಣಗಳ ಬಗ್ಗೆ ಹೇಳಲು ತುಂಬಾ ಕಾತರರಾದರು. ಇವತ್ತು ಲಾಸ್ಟ್ ದಿವಸ 3 ದಿವಸ ಆಯ್ತು ಬಂದು, ನಾವು 4 ದಿವಸ ಆಯಿತು ಬಂದು. 200 ಮೆಂಬರ್ಸ್ ಬಂದಿವಿ ಎಲ್ಲರೂ. ಒಂದು 2 ಬೋಗಿನ್ಸ್ ತೊಗೊಂಡು ಬಂದಿವಿ ನಾವು ಎಲ್ಲರೂ ಹೈದರಾಬಾದ್ನಿಂದ. ಇಲ್ಲಂತ ಚಲೋ ನೀರು ದೇಶದ, ಅದು ಕುಂಭಮೇಳ ಲಾಸ್ಟ್ ಅಂತ ಸ್ನಾನ ಮಾಡ್ಕೊಂಡು ದೀಪ ಸಾಯಂಕಾಲ ದೀಪ ಇದು ಮಾಡ್ತಾರೆ. ಚಲೋ, ಎಷ್ಟು ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಇಲ್ಲ, ಇಲ್ಲಿ ಚಲೋ ಇದೆ ನಮ್ಗೆ. ತ್ರಿವೇಣಿ ಘಾಟ್ನ ರಮಣೀಯ ಸೌಂದರ್ಯ, ಪವಿತ್ರ ಗಂಗೆಗೆ ನಡೆದ ಆರತಿ ಮುಂತಾದವುಗಳಲ್ಲಿ ಪಾಲ್ಗೊಂಡ ಗುರುಗಳು ಇಂದಿಗಿಷ್ಟು ಸಾಕು ಎಂಬಂತೆ ತಂಡ ಹರಿದ್ವಾರದತ್ತ ಪಯಣ ಬೆಳೆಸಿತು. आराधयामि मणिसन्निभमात्मलिङ्गम्.
ಹರಿದ್ವಾರದಿಂದ ದಕ್ಷಿಣಕ್ಕೆ 4 ಕಿಲೋಮೀಟರ್ ದೂರದಲ್ಲಿರುವ ತಂಖಾಲ್ ಪಟ್ಟಣದಲ್ಲಿನ ಬಹು ಪ್ರಾಚೀನ ಮಂದಿರವೇ ಈ ದಕ್ಷ ಮಹಾಮಂದಿರ. ಶ್ರದ್ಧಾ ನದಿ ವಿಮಲ ಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ ಪುನರ್ಭವಾಯ. ಹರಶಂಭೋ ಮಹಾದೇವ ವಿಶ್ವೇಶ ವರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತಿನ ದಿನ ನಿಮಗೆ ಬಹಳ ವಿಶೇಷವಾದಂಥ ದಕ್ಷ ಬ್ರಹ್ಮನ ಯಾಗಭೂಮಿಯಾದಂಥ ಹರಿದ್ವಾರ್ನಲ್ಲಿ ಇರತಕ್ಕಂಥ ಕಂಕಲ ಅನ್ನೋ ಒಂದು ಪ್ರದೇಶವನ್ನು ತೋರಿಸ್ತಾ ಇದ್ದೀವಿ. ಇದು ದಕ್ಷ ಬ್ರಹ್ಮನ ಯಾಗ ಮಾಡಿದಂಥ ಮಹಾನ್ ಕ್ಷೇತ್ರ. ಇದೆಲ್ಲ ನೀವು ನೋಡಬೇಕಾದ್ರೆ ಬಹಳ ಜನ್ಮಾಂತರ ಪುಣ್ಯವನ್ನು ಮಾಡಿರಬೇಕು. ಈ ಒಂದು ಯಜ್ಞ ಭೂಮಿಯಲ್ಲಿ ನಾವೆಲ್ಲರೂ ಸಹಿತ ಈ ಒಂದು ಯಜ್ಞ ಭೂಮಿಯಲ್ಲಿದ್ದೇವೆ. ಇದು ಹೇಗಪ್ಪ ಅಂದರೆ, ಬಹಳ ಹಿಂದೆ ಶಿವ ಮತ್ತು ದಕ್ಷನಿಗೆ ಈ ಒಂದು ದಾಕ್ಷಾಯಿಣಿಯ ವಿವಾಹದಲ್ಲಿ ಅವರಿಬ್ಬರಿಗೂ ಮಾತುಕತೆ ಆದಾಗ ಶಿವನನ್ನು ಅನೇಕ ಬಾರಿ ಅವನು ಚರಿಸುತ್ತಾನೆ. ಏನಾದರೂ ಒಂದು ಮಾಡಿ ಇವನಿಗೆ ಅದರಲ್ಲಿ ಅವಮಾನ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಇರ್ತಾನೆ. ದಕ್ಷ ಬ್ರಹ್ಮ ಅವನಿಗೋಸ್ಕರ ಬಹಳ ದೊಡ್ಡ ಯಾಗವನ್ನು ಈ ಒಂದು ಭೂಲೋಕದಲ್ಲಿ ಹರಿದ್ವಾರಲ್ಲಿ ಗಂಗಾ ನದಿ ಬುಡದಲ್ಲಿ ಯಾಗವನ್ನು ಮಾಡ್ತಾನೆ. ಆ ಒಂದು ದಕ್ಷ ಬ್ರಹ್ಮನ ಯಾಗವನ್ನು ಮಾಡಿದಾಗ ಎಲ್ಲರಿಗೂ ಸಹಿತ ಆಹ್ವಾನವನ್ನು ಕೊಡ್ತಾನೆ. ಹಿಂದೂ ಪುರಾಣಗಳ ಪ್ರಕಾರ ದಾಕ್ಷಾಯಿಣಿಯ ತಂದೆ ದಕ್ಷ ಪ್ರಜಾಪತಿ ಇಲ್ಲಿ ಒಂದು ಯಜ್ಞವನ್ನ ನೆರವೇರಿಸಿದ್ರು. ಆದರೆ ಆ ಯಜ್ಞಕ್ಕೆ ತನ್ನ ಅಳಿಯ ಶಿವನನ್ನ ಆಹ್ವಾನಿಸಲಿಲ್ಲ. ಇದರಿಂದ ನೊಂದ ದಾಕ್ಷಾಯಿಣಿ ಯಜ್ಞ ಕುಂಡದಲ್ಲಿ ಬಿದ್ದು ಪ್ರಾಣ ಬಿಟ್ಟು ಬಿಡ್ತಾಳೆ. ಆಗ ಶಿವನು ಕ್ಷುದ್ರನಾಗಿ ವೀರಭದ್ರನೆಂಬ ಮಹಾಭೂತವನ್ನ ಸೃಷ್ಟಿಸ್ತಾನೆ. ಈ ವೀರಭದ್ರ ದಕ್ಷನ ಶಿರಚ್ಛೇದನ ಮಾಡ್ತಾನೆ. ಮತ್ತೆ ಸೌಮ್ಯ ರೂಪಕ್ಕೆ ಮರಳಿದ ಶಿವ ಇತರ ದೇವತೆಗಳ ಪ್ರಾರ್ಥನೆಗೆ ಮಣಿದು ದಕ್ಷನಿಗೆ ಮರಳಿ ಪ್ರಾಣವನ್ನ ನೀಡಲು ಒಪ್ಪಿ ಆಡಿನ ತಲೆಯೊಂದನ್ನ ದಕ್ಷನ ಮುಂಡಕ್ಕೆ ಜೋಡಿಸಿ ಪುನರ್ಜನ್ಮ ನೀಡ್ತಾನೆ. ಇಲ್ಲಿ ಯಜ್ಞಕುಂಡದಲ್ಲಿ ಪಾರ್ವತಿ ದೇಹ ಬೇಯುತ್ತಾ ಇರುವುದನ್ನು ಶಿವ ಅದನ್ನು ಹೆಗಲ ಮೇಲೆ ಹಾಕೊಂಡು ಲಯಸ್ಥಿತಿಯನ್ನು ಮರೆತು ಅನೇಕ ದಿನಗಳ ಕಾಲ ಈ ಒಂದು 14 ಲೋಕಗಳನ್ನು ಸಂಚಾರ ಮಾಡ್ತಾನೆ. ಭೂಲೋಕಕ್ಕೆ ಬಂದಾಗ ಮಹಾವಿಷ್ಣು ವಜ್ರ ಆಯುಧದಿಂದ ತೆಗೆದುಕೊಂಡು ಆ ಒಂದು ತಲೆಯಿಂದ ಶಿರಚ್ಛೇದನವನ್ನು ಮಾಂಸರ ಬುದ್ಧಿಗಳನ್ನು ಆ ಒಂದು ಪಾರ್ವತಿ ದೇವಿ ದೇಹವನ್ನು 108 ಪೀಸ್ಗಳಾಗಿ ಭಾಗವನ್ನು ಮಾಡ್ತಾನೆ, ಚೂರುಗಳಾಗಿ. ಅದೇ ಒಂದು ಯಜ್ಞ ಭಾರತ ಭೂಮಿಯಲ್ಲಿ 608 ಶಕ್ತಿ ಪೀಠಗಳಾಗಿ, ಅದರಲ್ಲೂ 54 ಪೀಠಗಳಾಗಿ, 18 ವಿಶೇಷವಾದಂಥ ಶಕ್ತಿ ಪೀಠಗಳಾಗಿ, ಒಂದು ಹಿಮಾಲಯ ಪರ್ವತದಿಂದ ಮಾನಸ ಸರೋವರದಿಂದ ಈ ಒಂದು ಕನ್ಯಾಕುಮಾರಿ ಕಾಶ್ಮೀರದವರೆಗೂ ಸಹಿತ ಶಕ್ತಿ ಪೀಠಗಳಾಗಿ ಆ ಒಂದು ದೇವಿಯ ದೇಹ ಸಾನ್ನಿಧ್ಯ ಸತೀದೇವಿ ಅಂತ ಕರೀತಾರೆ ಅವಳನ್ನ. ಅವಳ ದೇಹವು ಬಿದ್ದಂಥ ಜಾಗ ಇಲ್ಲಿ. ಆದ್ದರಿಂದ ಮೊದಲು ಇಲ್ಲಿ ಯಜ್ಞಕುಂಡಕ್ಕೆ ಅವಳು ಬಿದ್ದು ಹಾರಿದಂಥ ಕ್ಷೇತ್ರವನ್ನು ನಾವಿವತ್ತು ನಿಮಗೆಲ್ಲ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ. ನವರತ್ನ ಖಂಡ ರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯ ವಿರಚಿತಂ
हृदयोर्युगं व्यजनकं चादर्शकं निर्मलं वीणाभेरिमृदङ्गकाहलकला गीतं च नृत्यं तथा साष्टाङ्गं प्रणतिस्तुतिर्ಬಹುವಿಧಾ ಇಲ್ಲಿನ ಮಂದಿರಗಳ ಪ್ರತಿ ಗೋಡೆಯ ಮೇಲೂ ಪುರಾಣದಲ್ಲಿ ನಡೆದ ಘಟನೆಗಳ ಚಿತ್ರಣಗಳನ್ನ ಕೆತ್ತಿದ್ದು ಈಶ್ವರನ ದೇಗುಲ ಮಹರ್ಷಿಗಳ ಚಿತ್ರಗಳು ಯಜ್ಞದ ಕಥಾಚಿತ್ರಗಳನ್ನು ಹೊಂದಿದೆ. ದಕ್ಷ ಮಹಾಮಂದಿರವು ಕೂಡ ಗಂಗಾ ನದಿಯ ತಟದಲ್ಲಿದ್ದು ಬೃಹದಾಕಾರದ ಆಲದ ಮರ ಕೂಡ ಯಜ್ಞ ನಡೆದಿದ್ದಕ್ಕೆ ಸಾಕ್ಷಿಯಂತೆ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣಾ ಶರೀರಂ ಗೃಹಂ पूजाते विषयोपभोगरचना निद्रा समाधिस्थितिः सञ्चारः पदयोः प्रदक्षिणविधिस्तोत्राणि सर्वा गिरो यद्यत् कर्म करोमि तत्तदखिलं शम्भो तवाराधनम्. ಇದಕ್ಕೆ ಹೊಂದಿಕೊಂಡಂತೆಯೇ ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಿ ಕಟ್ಟಿಸಿರುವ ಮತ್ತೊಂದು ದೇವಾಲಯ ಸತಿಯ ದೇವಾಲಯ. ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ ಕಲಾಕಾಷ್ಠಾದಿರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತಿ ನಾರಾಯಣಿ ನಮೋಸ್ತುತೆ ಸತಿ ಅಂದ್ರೆ ದಾಕ್ಷಾಯಿಣಿ. ಈ ದಾಕ್ಷಾಯಿಣಿಯ 10 ಅವತಾರಗಳನ್ನ ಬೀಜ ಮಂತ್ರಗಳ ಮತ್ತು ಮಂಡಳಗಳ ಸಮೇತ ಇಲ್ಲಿ ಪ್ರತಿಷ್ಠಾಪಿಸಿದ್ದು ಬಣ್ಣದ ಗಾಜಿನ ಅಲಂಕಾರ ನೋಡಲು ಒಂದು ಸೋಜಿಗ. ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ.
ಹರಿದ್ವಾರ ಋಷಿಕೇಶಗಳಲ್ಲಿನ ಈ ಮಹಾಯಾತ್ರೆಯಲ್ಲಿ ನೋಡಲೇಬೇಕಾದ ಮತ್ತೊಂದು ದೇವಾಲಯವೆಂದರೆ ಭರತ ಮಂದಿರ. ಪಟ್ಟಾಭಿಷೇಕ ಮಾಡಿಕೊಳ್ಳಬೇಕಾಗಿದ್ದ ರಾಮ ಕೈಕೆಯ ದುರಾಲೋಚನೆಯಿಂದ 14 ವರ್ಷ ವನವಾಸ ಮಾಡಬೇಕಾಗಿ ಬಂತು. ಒಂದೇ ದೇಹ ಎರಡು ಜೀವಗಳಂತಿದ್ದ ರಾಮ ಲಕ್ಷ್ಮಣರು ಕಾಡಿಗೆ ಹೊರಟಾಗ ಇವರಿಬ್ಬರನ್ನ ದೇವರಂತೆ ಪೂಜಿಸ್ತಾ ಇದ್ದ ಅವರ ಸಹೋದರ ಭರತ ಅನಿವಾರ್ಯವಾಗಿ ಸಿಂಹಾಸನ ಏರಲೇಬೇಕಾಯಿತು. ಆದರೆ ಭರತ ತನ್ನ ಅಣ್ಣನ ಮೇಲಿನ ಭಕ್ತಿಯಿಂದ ರಾಮ ಹಿಂದಿರುಗಿ ಬರುವ ತನಕ ಸಿಂಹಾಸನದಲ್ಲಿ ರಾಮನ ಪಾದರಕ್ಷೆಗಳನ್ನಿಟ್ಟು ರಾಜ್ಯವಾಳ್ತಿದ್ದ. ಅಣ್ಣಂದಿರನ್ನ ದೇವರಂತೆ ಆರಾಧಿಸಿದ ಭರತನಿಗಾಗಿಯೇ ನಿರ್ಮಿಸಿದ ಭಾರತ ದೇಶದಲ್ಲಿನ ಏಕೈಕ ಭರತ ಮಂದಿರ ಇದು. ಹರಿದ್ವಾರ ಋಷಿಕೇಶಗಳಲ್ಲಿನ ಮತ್ತೊಂದು ವೈಶಿಷ್ಟ್ಯವೆಂದರೆ ರುದ್ರಾಕ್ಷಿ ಮರಗಳು. ಪರಮೇಶ್ವರನ ವಾಸಸ್ಥಳವಾದ ಹಿಮಾಲಯದ ತಪ್ಪಲಿನಲ್ಲಿ ಯಥೇಚ್ಛವಾಗಿ ಬೆಳೆಯುವ ಈ ಮರಗಳು ಹಾಗೂ ರುದ್ರಾಕ್ಷಿಗಳು ಹಿಂದೂ ಧರ್ಮದ ಭಕ್ತಿಯ ಸಂಕೇತ. ರುದ್ರನ ಅಕ್ಷಿಯೇ ರುದ್ರಾಕ್ಷಿ. ಅರ್ಥಾತ್ ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿಯನ್ನ ಶಿವನ ಕಣ್ಣಿಗೆ ಹೋಲಿಸಲಾಗುತ್ತೆ. ಹೀಗಾಗಿ ರುದ್ರಾಕ್ಷಿಗೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷ ಸ್ಥಾನವಿದೆ. ಹಿಮಾಲಯ ಮತ್ತು ನೇಪಾಳದ ಪ್ರದೇಶದಲ್ಲಿ ರುದ್ರಾಕ್ಷಿ ಮರಗಳು ಹೆಚ್ಚಾಗಿದ್ದು, ಈ ವೃಕ್ಷಗಳು ಶೀಘ್ರಗತಿಯಲ್ಲಿ ಫಲ ಬಿಡುವ ಜಾತಿಗೆ ಸೇರಿದ್ದು 3-4 ವರ್ಷಗಳಲ್ಲಿಯೇ ರುದ್ರಾಕ್ಷಿ ಬೀಜಗಳು ಬಿಡತೊಡಗ್ತವೆ. ಇಂತಹ ರುದ್ರಾಕ್ಷಿಗಳಲ್ಲಿ ಏಕಮುಖದಿಂದ ಹಿಡಿದು 21 ಮುಖದ ರುದ್ರಾಕ್ಷಿಗಳವರೆಗೂ ಬಿಡುತ್ತವೆ. ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷತೆ ಇದೆ. ಇದೇ ಕಾರಣಕ್ಕೆ ಇಂದಿಗೂ ಕೂಡ ರುದ್ರಾಕ್ಷಿ ಮಾಲೆಗಳಿಗೆ ಹೆಚ್ಚಿನ ಬೇಡಿಕೆ.
ಭಾರತದಲ್ಲಿ ರುದ್ರಾಕ್ಷಿಯನ್ನ ಬಹು ಪುರಾತನ ಕಾಲದಿಂದಲೂ ಔಷಧಿಯಾಗಿ ಕೂಡ ಬಳಸಲಾಗ್ತಾ ಇದ್ದು, ದೇಹ ಮನಸ್ಸು ಹಗುರಗೊಳಿಸಲು ಇದನ್ನ ಉಪಯೋಗಿಸುವುದುಂಟು. ರುದ್ರಾಕ್ಷಿ ಮಾಲೆಗಳನ್ನ ಹಿಂದೂ ಧರ್ಮೀಯರು ಮಾತ್ರ ಧರಿಸದೆ ಸಿಖ್ಖರು, ಬೌದ್ಧರು ಕೂಡ ಭಕ್ತಿಯ ಸಂಕೇತವಾಗಿ ಧರಿಸ್ತಾರೆ. ಹಿಮಾಲಯ, ನೇಪಾಳ ಮುಂತಾದ ಕಡೆ ಮಾತ್ರ ಕಾಣುವ ಈ ರುದ್ರಾಕ್ಷಿ ಮರಗಳು ದಕ್ಷಿಣ ಭಾರತದವರಿಗೆ ಅಪರೂಪದ ವಸ್ತುವೇ ಆಗಿದೆ. ಹರಿದ್ವಾರ ಋಷಿಕೇಶ ಮಹಾಯಾತ್ರೆಯಲ್ಲಿ ಇಂದು ನೀವು ದರ್ಶನ ಪಡೆಯುವ ವಿಶೇಷ ಸ್ಥಳಗಳ ಹೆಸರು ಚಂಡಿಕಾದೇವಿ ಮಂದಿರ ಮತ್ತು ಮಾನಸಾದೇವಿ ಮಂದಿರ. ಬಣಗುಡುವ ಬಿಸಿಲಲ್ಲಿ ಚಂಡಿದೇವಿಯ ನೀಲ ಪರ್ವತ ನೋಡುವುದು ಭಯ ಹುಟ್ಟಿಸುವಂತ ದೃಶ್ಯ. ಆದರೆ ಒಂದು ನಿಮಿಷವೂ ವಿರಮಿಸದ ಗುರುಗಳ ಮುಖದಲ್ಲಿ ಬಿಸಿಲಿನ ತಾಪವಾಗ್ಲಿ, ದೇಹ ಸುಸ್ತಾದ ಯಾವುದೇ ಲಕ್ಷಣಗಳಾಗ್ಲಿ ಕಾಣದೆ ಹಸನ್ಮುಖವಾಗಿಯೇ ಚಂಡಿದೇವಿಯ ದರ್ಶನಕ್ಕೆ ತಯಾರಾಗಿ ನಿಂತಿದ್ರು. ಚಂಡಿದೇವಿ ಮಂದಿರಕ್ಕೆ 3 ಕಿಲೋಮೀಟರ್ ಕಾಲ್ನಡಿಗೆ ಮತ್ತು ಕೇಬಲ್ ಕಾರ್ ಪ್ರಯಾಣ ಬಿಟ್ಟು ಬೇರೆ ಯಾವುದೇ ಸೌಕರ್ಯವಿಲ್ಲ. ಆದರೆ ಸುಡುವ ಈ ಬಿಸಿಲಲ್ಲಿ ಕಾಲ್ನಡಿಗೆಯಲ್ಲಿ ಪಯಣಿಸುವ ಯಾವುದೇ ಮಾನವ ಆಕೃತಿಯೂ ಕಂಡುಬರಲಿಲ್ಲ. ರೋಪ್ವೇ ಮೂಲಕ ಗುರುಗಳು ಮತ್ತು ವಾಹಿನಿ ಸಿಬ್ಬಂದಿ ಚಂಡಿದೇವಿಯ ನೀಲಕಂಠ ಪರ್ವತಕ್ಕೆ ಲಗ್ಗೆ ಇಟ್ಟೇ ಬಿಟ್ಟಿತು. ಕೇಬಲ್ ಕಾರ್ನಿಂದ ಇಳಿದ ಗುರುಗಳು ಸುಡುವ ಬಿಸಿಲಲ್ಲಿ ಚಂಡಿದೇವಿಯ ದರ್ಶನಕ್ಕೆ ಮೆಟ್ಟಿಲೇರಿ ಸಾಲಲ್ಲಿ ನಿಂತರೆ ಸ್ವತಃ ಅರ್ಚಕರೇ ಬಂದು ಗುರುಗಳನ್ನ ಗರ್ಭಗುಡಿಗೆ ಬರಮಾಡಿಕೊಂಡು ಗೌರವಿಸಿ ಕಳಿಸಿಕೊಟ್ಟಿದ್ದು ಹೀಗೆ.
ಗಂಗಾ ನದಿಯ ಪೂರ್ವ ದಡದಲ್ಲಿರುವ ನೀಲ ಪರ್ವತದ ಮೇಲಿರುವ ಈ ಚಂಡಿ ದೇವಿಯ ದೇವಾಲಯವನ್ನ ಕಾಶ್ಮೀರದ ಮಹಾರಾಜರು ಕಟ್ಟಿಸಿದರೆಂಬ ಉಲ್ಲೇಖವಿದೆ. ಸ್ಕಂದ ಪುರಾಣದಲ್ಲಿಯೂ ಇದರ ಬಗ್ಗೆ ಮಾಹಿತಿ ಇದ್ದು, ಅದರ ಪ್ರಕಾರ ಚಂಡಿ ದೇವಿ ಶುಂಭ ನಿಶುಂಭರೆಂಬ ರಾಕ್ಷಸರನ್ನ ಸಂಹರಿಸಿದಳಂತೆ. ಈ ದೇವಾಲಯದ ಮೂಲ ವಿಗ್ರಹವನ್ನ 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರೆಂದು ನಂಬಲಾಗಿದೆ. ದೇವಿಯ ಮಂದಿರದಿಂದ ಹರಿದ್ವಾರವನ್ನ ವೀಕ್ಷಿಸಿದರೆ ಕಾಣುವ ಸೊಬಗು ಅಷ್ಟಿಷ್ಟಲ್ಲ, ಮಾತಿನಲ್ಲಿ ವಿವರಿಸಲಾಗುವಂಥದ್ದಲ್ಲ. ಚಂಡಿ ದೇವಿಗೆ ವಂದಿಸಿ ಮತ್ತೆ ರೋಪ್ವೇ ಮೂಲಕ ಇಳಿದ ನಾವು ಮುಂದೆ ಹೊರಟಿದ್ದು ಮಾನಸ ದೇವಿಯ ಮಂದಿರಕ್ಕೆ. ಚಂಡಿ ದೇವಿ ನೀಲ ಪರ್ವತದ ಮೇಲೆ ಕುಳಿತು ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ರೆ, ಮಾನಸ ದೇವಿ ಬಿಲ್ವ ಪರ್ವತದಲ್ಲಿ ನೆಲೆಸಿದ್ದಾಳೆ. ಮಾನಸ ದೇವಿಯ ಹೆಸರೇ ಹೇಳುವಂತೆ ಯಾಚಕರ ಮನೋಕಾಮನೆಗಳನ್ನ ಈಡೇರಿಸುವ ದೇವತೆ. ಈ ಸ್ಥಾನವು ಪ್ರವಾಸಿಗರಿಗೆ ಪ್ರಿಯವಾದ ತಾಣ. ಈ ಹಿಂದೆ ಈ ದೇವಿಯ ದರ್ಶನಕ್ಕೆ ಕೇಬಲ್ ಕಾರ್ ಇದ್ದಿತ್ತಾದ್ರೂ ಕೆಲವು ತಾಂತ್ರಿಕ ಕಾರಣಗಳಿಂದ ರೋಪ್ವೇಯನ್ನ ನಿಲ್ಲಿಸಲಾಗಿದೆ. ಈಗ ಕಾಲ್ನಡಿಗೆ ಒಂದೇ ಏಕೈಕ ದಾರಿ. ಮಾನಸ ದೇವಿಯ ಆಲಯದಲ್ಲಿ ದೇವಿಯ 2 ಮೂರ್ತಿಗಳಿದ್ದು, ಒಂದರಲ್ಲಿ ದೇವಿಯನ್ನ 3 ಮುಖಗಳು 5 ಬಾಹುಗಳಿರುವಂತೆ ತೋರಿಸಲಾಗಿದ್ರೆ, ಇನ್ನೊಂದರಲ್ಲಿ ದೇವಿ 8 ಬಾಹುಗಳನ್ನ ಹೊಂದಿದ್ದಾಳೆ.
ಮಾನಸ ದೇವಿಯ ಆಲಯವಿರುವ ಬಿಲ್ವ ಪರ್ವತದಿಂದಲೂ ಕೂಡ ಹರಿದ್ವಾರವನ್ನ ವೀಕ್ಷಿಸಿದರೆ ಹರ್ಕಿ ಪೌಡಿಯ ವಿಹಂಗಮ ನೋಟ ಕಂಡುಬರುತ್ತೆ. जय गंगे माता श्री जय गंगे माता जो नर तुझको ध्याता जो नर तुझको ध्याता मनवांछित फल पाता ओम जय गंगे माता जय गंगे माता श्री जय गंगे माता जो नर तुझको ध्याता जो नर तुझको ध्याता मनवांछित फल पाता ओम जय गंगे माता ಹರಿದ್ವಾರ ಋಷಿಕೇಶ ಮಹಾಯಾತ್ರೆಯಲ್ಲಿನ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿನ ಸಾಧು ಸಂತರು. ಮಾಯಾ ಮಂದಿರಕ್ಕೆ ಹೊರಡುವ ರಸ್ತೆಯ ಇಕ್ಕೆಲಗಳಲ್ಲಿ ಕುಂಭಮೇಳಕ್ಕೆ ಬಂದ ನಾಗಾ ಸಾಧುಗಳ ಬಿಡಾರಗಳು ಕಂಡುಬರುತ್ತವೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ सकल लोकाय सर्वभूताय सत्य साक्षात्कार ओम शिवोहम ओम शिवोहम. ಮೈಗೆ ಸ್ಮಶಾನದ ಬೂದಿ ಹಚ್ಚಿಕೊಂಡು ದಿಗಂಬರರಾಗಿ ಭಂಗಿ ಸೇದುತ್ತಿದ್ದ ನಾಗಾ ಸಾಧುಗಳು ತಮ್ಮದೇ ಲೋಕದಲ್ಲಿ ತೇಲಿ ಹೋಗಿದ್ರು. अंड ब्रह्मांड कोटि अखिल परिपालना पूर्ण जगत्कारण सत्य देव देव प्रिय. ನಾಗಾ ಸಾಧುಗಳನ್ನ ದಾಟಿ ಮುಂದೆ ಹೋದಾಗ ಸಿಕ್ಕಿದ್ದು ಹರಿದ್ವಾರದ ಪುರಾತನ ದೇವಾಲಯವಾದ ಮಾಯಾ ಮಂದಿರ. सप्तलोक संरक्षण सोम सूर्य अग्निलोचन श्वेत ऋषभ वाहन शूलपाणि भुजंग भूषण त्रिपुर नासरर्धन. ಮಾಯಾ
ಮಹಾಮಂದಿರ ಮತ್ತು ಈ ಸುತ್ತಲಿನ ಆಶ್ರಮ ಸಾಧುಗಳಲ್ಲೇ ಪ್ರಬಲವಾದ ಜೂನಾ ಅಖಾಡವೆಂಬ ಗುಂಪಿನವರ ಆಡಳಿತದಲ್ಲಿದ್ದು, ಈ ದೇವಾಲಯದ ಇತಿಹಾಸದ ಬಗ್ಗೆ ಕೇಳಿದಾಗ ಇಲ್ಲಿನ ಅರ್ಚಕರು ಜೂನಾ ಅಖಾಡದ ಮಹಾಮಂತ್ರಿಗಳ ಅಪ್ಪಣೆಯಿಲ್ಲದೆ ಏನೂ ಕೇಳುವ ಹಾಗಿಲ್ಲವೆಂದು ಹೆದರಿಸಿಬಿಟ್ರು. ಇಲ್ಲಿನ ನಾಗಾ ಸಾಧುಗಳೆಂದರೆ ಸ್ಥಳೀಯ ಆಡಳಿತಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒಂದು ರೀತಿಯ ಭಯ ಮತ್ತು ಅಂಜಿಕೆ. ನಾಗ ಸಾಧುಗಳಲ್ಲಿ 8 ರೀತಿಯ ಅಖಾಡಗಳಿದ್ದು, ಜೂನಾ ಅಖಾಡವೆಂದರೆ ಅದು ಬಹು ಪ್ರಬಲವಾದ ಗುಂಪು. ಯಾರಿಗೂ ಹೆದರದ ಈ ಗುಂಪಿಗೆ ಹಿಂದೂ ಧರ್ಮದ ರಕ್ಷಣೆಯೇ ಅಜೆಂಡಾ. ಈ ಜೂನಾ ಅಖಾಡದ ಹಿರಿಯರನ್ನ ಮಹಾಮಂತ್ರಿ ಎಂಬ ಸ್ಥಾನ ಕೊಟ್ಟು ಅಖಾಡದ ನಾಯಕರನ್ನಾಗಿ ಮಾಡಿರ್ತಾರೆ. ಅಂತಹ ಹಿರಿಯ ನಾಯಕನನ್ನ ಕಾಣಲು ತಂಡ ಭಯ ಭಕ್ತಿಯಿಂದಲೇ ಅವರ ಖಾಸಗಿ ಕೊಠಡಿಗೆ ಭೇಟಿ ನೀಡಿದಾಗ ಮಹಾರಾಜನಂತೆ ಗಾಂಭೀರ್ಯದಿಂದ ಮಲಗಿದ್ದಿದ್ದು ಹೀಗೆ. ಶಿಷ್ಯ ಸಮೂಹ ಕಾಲುತ್ತಾ ಇದ್ರೆ ಮಲಗಿಯೇ ಉತ್ತರಿಸುತ್ತಿದ್ದ ಇವರು ಗುರುಗಳ ಸಮಾಜ ಸೇವೆ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ತಿಳಿದು ಗೌರವದಿಂದ ಮೇಲೆದ್ದು ವಾಹಿನಿಯೊಂದಿಗೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದು ಈ ರೀತಿ. ಓಂ ಪರ್ಣಂ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಶ್ಯಂ सुमरे नित्य आई कामर्थ सिद्धे. भगवान राजस्थान में रामदेव हुए, महाराष्ट्र में जैसे संत ज्ञानेश्वर हुए कि उन्होंने एक भैंसे से वेद का मंत्र उच्चारण करवा दिया, तो ऐसे कुछ महापुरुष हुए जो दक्षिणी बहुत कम हुए. कुमार स्वामी वगैरह हुए, बोले इतने महात्मा नहीं हो पाए. कर्मकांड का विशेष महत्व रहा, कर्मकांड की प्रधानता दिया गया, पर कर्मकांड के साथ साथ इकट्ठा करने का या जोड़ने का काम कम रखा गया. कर्मकांड में काफ़ी लोग टूट जाते हैं, क्योंकि या तो सब चीज़ से हम ऊपर उठें, और ऊपर उठने के बाद सभी जाति पात खत्म करके कर्मकांड किसी व्यक्ति का नहीं है, कर्मकांड पूरे मानव संदेश को है, तो हमें जब तक उसको नहीं लेना पड़ेगा, जब तक पूरे धर्म की रक्षा नहीं हो सकता है. इसलिए अखाड़ों ने बहुत पहले फैसला ले लिया था कि अखाड़े में ब्राह्मण, क्षत्रिय, वैश्य, यहाँ तक कि कोई और भी योग्य है तो उसको जाति कांड नहीं छोड़ दिया जाएगा. निश्चित वो व्यक्ति है, उस पात्र को चयन करता है, उस व्यवस्था में रहता है, तो उसको निश्चित संन्यास का हकदारी रखता है, उसको हम लोग संन्यास देते हैं. सिर्फ ये नहीं कि ये ब्राह्मण है इसके लिए इसका संन्यास हो सकता है, दीगर ये ब्राह्मण नहीं इसलिए संन्यास नहीं हो सकता है. उस परंपराओं को हम लोग नहीं मानते हैं. इसलिए हो सके तो आप आचार्य भी हैं, सबको अपने गुरुकुल में लोगों को शरण दिया जा और सबको ज्योतिष और तमाम कर्मकांड की दीक्षा दिया जा. इतनी मेरा कहना है. ओम शांति शांति. ओम शिवोहम ओम शिवोहम. जय गंगे माता, श्री जय गंगे माता, जो नर तुझको ध्याता, जो नर तुझको ध्याता, मन वांछित फल पाता. ओम जय गंगे माता. जय गंगे माता,
ಋಷಿಕೇಶದಿಂದ ರಾತ್ರಿ ಹರಿದ್ವಾರಕ್ಕೆ ಬಂದಾಗ ಹರಿದ್ವಾರದ ಗಂಗಾ ತೀರ, ಭೀಮಗೂಡ ಸೇತುವೆ, ಗಡಿಯಾರ ಗೋಪುರ ವಿದ್ಯುತ್ ಅಲಂಕಾರದಿಂದ ಹೊಳೆಯುತ್ತಿದ್ದುದು ಕಣ್ಣಿಗೆ ಹಬ್ಬವನ್ನುಂಟು ಮಾಡಿದ್ದು ಹೀಗೆ. ಇದು ಏಪ್ರಿಲ್ 29, ಕುಂಭಮೇಳದ ಕಡೆಯ ದಿನ. ಗುರುಗಳ ನೇತೃತ್ವದಲ್ಲಿ ನಮ್ಮ ತಂಡ ಹೊರಟಿದ್ದು ಹರ್ ಕಿ ಪೌತಿ ಎಂಬ ಪವಿತ್ರ ಸ್ಥಳಕ್ಕೆ. ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುವುದು ಇದೇ ಸ್ಥಳದಲ್ಲಿ. ದೇವಲೋಕದಲ್ಲಿ ಸಮುದ್ರ ಮಥನದ ವೇಳೆ ಉದ್ಭವಿಸಿದ ಅಮೃತವನ್ನ ಗರುಡ ಒಯ್ಯುತ್ತಿದ್ದಾಗ ಕಲಶದಿಂದ ಅಮೃತದ ಹನಿಗಳು ಉದುರಿದ 4 ಸ್ಥಾನಗಳಲ್ಲಿ ಹರಿದ್ವಾರದ ಈ ಹರ್ ಕಿ ಪೌಡಿಯೂ ಒಂದು. ಅಮೃತ ಬಿದ್ದ ಈ ಸ್ಥಳಕ್ಕೆ ಬ್ರಹ್ಮಕುಂಡವೆಂದು ಕೂಡ ಕರೆಯಲಾಗುತ್ತದೆ. ನಾಸಿಕ, ಉಜ್ಜಯಿನಿ ಮತ್ತು ಪ್ರಯಾಗ ಅಮೃತ ಬಿಂದು ಬಿದ್ದ ಇನ್ನೂ 3 ಸ್ಥಳಗಳು. ಈ 4 ಸ್ಥಳಗಳಲ್ಲಿ ಕುಂಭಮೇಳದ ಉತ್ಸವ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತಿದೆ. ಮೂರು ವರ್ಷಗಳ ಅಂತರದಲ್ಲಿ ಮೊದಲು 3 ಸ್ಥಳಗಳಲ್ಲಿ ನಡೆಯುವ ಕುಂಭಮೇಳದ ಅಂತಿಮ ಚರಣ ಪ್ರಯಾಗದಲ್ಲಿ ಮಹಾ ಕುಂಭಮೇಳವಾಗಿ ಆಚರಿಸಲ್ಪಡುತ್ತೆ. ಇಂತಹ ಪವಿತ್ರ ಪುಣ್ಯ ಸ್ಥಳಗಳಲ್ಲಿ ಗುರುಗಳು ತಂಡಕ್ಕೆ ಸಂಕಲ್ಪ ಮಾಡಿಸಿ ತಾವು ಕೂಡ ಸಂಕಲ್ಪದ ಸ್ನಾನ ಮಾಡಿದರು. ನಾಗಾ ಸಾಧುಗಳನ್ನ ದಾಟಿ ಮುಂದೆ ಹೋದಾಗ ಸಿಕ್ಕಿದ್ದು ಹರಿದ್ವಾರದ ಪುರಾತನ ದೇವಾಲಯವಾದ ಮಾಯಾಮಂದಿರ. ಹನ್ನೊಂದನೇ ಶತಮಾನದ ಕಾಲದ ಈ ಮಂದಿರ ಹರಿದ್ವಾರದ ಹರಿಷ್ಪಾತ್ರಿ ದೇವತೆ ಮಾಯಾದೇವಿಯನ್ನು ಕುರಿತಾಗಿದೆ. ಈ ಸ್ಥಳವು ಒಂದು ಸಿದ್ಧ ಪೀಠವೆಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಸತಿಯ ಹೃದಯ ಮತ್ತು ನಾಭಿಯ ಭಾಗಗಳು ನೆಲಕ್ಕೆ ಬಿದ್ದವೆಂದು ಐತಿಹ್ಯಗಳಿವೆ. ಮಾಯಾದೇವಿಯ ಮಂದಿರ ಹರಿದ್ವಾರದ ಅತಿ ಪ್ರಾಚೀನ ಆಲಯಗಳಲ್ಲಿ ಒಂದಾಗಿದ್ದು ಮಾಯಾದೇವತೆಯ ಮೂರ್ತಿಯನ್ನ ನೋಡಲು ಒಂದು ರೀತಿಯ ಅಂಜಿಕೆಯಂತೆ ಕಾಣುತ್ತದೆ.
श्री